ಅವ್ರ ಸ್ಟೆಪ್ನಿ ಮುಂದೆ ಹೀರೋಯಿಸಮ್ ತೋರ್ಸವನೆ. ಇವನೇ ಅಲ್ವೇನೆ ನಿನ್ಗೆ ಮೆಸೇಜ್ ಮಾಡಿದ್ದು, ಇವನೇ ಅಲ್ವೇನೆ ಕಮೆಂಟ್ ಮಾಡಿದ್ ನಿನ್ಗೆ. ನಮ್ಮನ್ನ ತುಳಿದವನ್ ಹಾಕಿ ಕುಡಿದ್ರ ತಿಕ್ಲಗೆ. ಒಳ್ಳೆ ಸಿನಿಮಾ ಸ್ಟೋರಿ ಮಾಡ್ಬೋದಲ್ಲ ಇದನ್ನ. ಹ್ಞೂನ್ರಿ, ಒಳ್ಳೆ ಸ್ಟೋರಿ ಮಾಡ್ಬೋದು. ರಿಯಲ್ ಸ್ಟೋರಿ ಮಾಡಿಬಿಟ್ಟು ನೀನ್ ಸಿನಿಮಾ ಹಾಕಿದ್ರೆ ದರ್ಶನ್ ತಗಲ್ಬಾಜಿ ಗ್ಯಾಂಗ್ ಅಂತ. ಹೌದೌದು, ಒಳ್ಳೆ ಸಿನಿಮಾ ಆಗ್ತದಲ್ಲಿ. ಎಲ್ಲ ಕಥೆ ನೋಡಿದನಪ್ಪ. ನೋಡ್ದೆ, ನನ್ ಮಗ ಪಕ್ಕ ಫಿಟ್. ಅವ್ರ ಅಭಿಮಾನಿಗಳು ನೋಡಿದೇನು? ಅಲ್ಲಿ ನೋಡಿ, ಅವನ್ ಗುಂಡಿ ಅವನೇ ತೊಡ್ಕೊಂಡ್ರೆ ಅವ್ಕೊಂಡಿದ್ರೆ ಏನೋ ಆಗೋದೇನೋ. ಅಮಾಯಕರನ್ನ ಯಾರನ್ನ 3 ಜನ ಕಳ್ಸವನೆ, ಹೋಗಿ ಸರೆಂಡರ್ ಆಗ್ರಿ, ಬೇರೆ ಒಂದ್ ರೀಸನ್ ಹೇಳ್ಬಿಟ್ಟು ಅಂತೇಳಿ. ಹೌದೌದು ಕಳ್ಸನೆ. 3rd ಕ್ಲಾಸ್ ನನ್ನ ಮಗ, ಅವ್ನು ಒಡೆಯ ಸ್ಪಾಟ್ ಅಲ್ಲಿ ಅವನು ಇದ್ದಾನೆ, ಅವನು ಒದ್ದವನೆ 100%. ಅವನು ಕೊಲೆ ಮಾಡಿದಾನೆ 100%. ಊನ ಮಾಡಿದಾರೆ ಅಂತ ಇವಾಗೆಲ್ಲ ಇದು. ಬೇರೆ ಹೀರೋಗಳಾದ್ರೆ ಒಡಿಸ್ತಾರೆ, ಈ ನನ್ನ ಮಗ ಅವನೇ ಒದ್ದವನೆ ಖುದ್ದಾಗಿ. ಅವ್ರ ಸ್ಟೆಪ್ನಿ ಮುಂದೆ ಹೀರೋಯಿಸಮ್ ತೋರ್ಸವನೆ. ಹಂಗಂತೀಯ? ಇವನೇ ಅಲ್ವೇನೆ ನಿನ್ಗೆ ಮೆಸೇಜ್ ಮಾಡಿದ್ದು, ಇವನೇ ಅಲ್ವೇನೆ ಕಮೆಂಟ್ ಮಾಡಿದ್ ನಿನ್ಗೆ. ನಮ್ಮನ್ನ ತುಳಿದವನ್ ಹಾಕಿ ಕುಡಿದ್ರ ತಿಕ್ಲಗೆ. ಆಮೇಲೆ ಅವ್ನು ಹೋದ್ಮೇಲೆ ಈ ನನ್ನ ಮಕ್ಳು ಎಲ್ಗ ಹೊಡೆದ್ಬಿಟ್ಟವ್ರೆ. ಒಂಚೂರು ಮುಂದ್ಕೊಂಡ್ ಹೋಗ ಒಂದ್ 10 ನಿಮಿಷ 15 ನಿಮಿಷ ಆಗಿರ್ತಾವ್ ಹೋಗಿ. ಆಮೇಲೆ ಪ್ರಾಣನೇ ಹೋಗಿರ್ತೀವಿ ಹೊಡೆದ್ಮೇಲೆ. ಹೆಂಗ್ ಹೇಳ್ತೀಯ ನೀನು? ಅವನು ಹೊಡೆದ್ಬಿಟ್ಟೆ, ಹೊಡೆದ್ಬಿಟ್ಟು ಹೊಂಟ್ಬಿಟ್ಟವನು ಇವನು. ಅಲ್ಲ, ಅವನು ಸತ್ ಮೇಲೆ ಹೋಗಿರ್ಬೋದೇನೋ. ಅಲ್ಲ, ಆತರ ಎಲ್ಲ ಚೆನ್ನಾಗಿ ಏನ್ ಬಾಯ್ ಬಿಟ್ರೆ ಎಲ್ರು ಅದೇ ತರ ಹೇಳಿಕೆ ಕೊಟ್ಟವ್ರಂತೆ. ಏನಂತ? ಬಾಸ್ ಚೆನ್ನಾಗ್ ಹೊಡೆದ್ರು, ಪವಿತ್ರನು ಹೊಡೆದ್ಲಂತೆ ಅವಳು. ಚೆನ್ನಾಗ್ ಹೊಡೆದ್ಮೇಲೆ ಇಬ್ರು ಒಳ್ಳೆ ಸಿನಿಮಾ ಸ್ಟೋರಿ ಮಾಡ್ಬೋದಲ್ಲ ಇದನ್ನ. ಹ್ಞೂನ್ರಿ, ಒಳ್ಳೆ ಸ್ಟೋರಿ ಮಾಡ್ಬೋದು. ರಿಯಲ್ ಸ್ಟೋರಿ ಮಾಡಿಬಿಟ್ಟು ನೀನ್ ಸಿನಿಮಾ ಹಾಕಿದ್ರೆ ದರ್ಶನ್ ತಗಲ್ಬಾಜಿ ಗ್ಯಾಂಗ್ ಅಂತ. ಹೌದೌದು, ಒಳ್ಳೆ ಸಿನಿಮಾ ಆಗ್ತದಲ್ಲಿ. ಸಿನಿಮಾದಲ್ಲಿ ಏನ್ ನಡೆಯುತ್ತೆ ಹಂಗೆ. ನೀವು ಟೈಟ್ಲ್ ಒಳ್ಳೆ ಚೆನ್ನಾಗ್ ಕೊಡ್ತೀರಿ ಹೇಳ್ರಿ ನೀವು. ಅಲ್ಲ, ಅವ್ರ ಅಪ್ಪನು ಸಿನಿಮಾದಾಗ ವಿಲನ್ ಮಾಡೋನು, ಇವ್ರು ರಿಯಲ್ ಜೀವನದಾಗ ವಿಲನ್ ಇವನು. ಅವ್ರ ಅಪ್ಪನಿಗೆ ಯೋಗ್ಯತೆ ಇಲ್ಲ ಬಿಡ ಇವನ್ಕ. ದೊಡ್ಡ ಒಂದು ಒಂದು ಇದ್ರಾಗಿದ್ದ, ಏನು ನಿಯತ್ತಾಗಿ ಒಂದು ತೂಕವಾಗಿದ್ದಂತ ಮನುಷ್ಯ ತೂಗ್ದೀಪ್ ಶ್ರೀನಿವಾಸ್. ಇವನು ಏನ್ ಅನ್ಬೇಕು ಇವ್ನ? ಪದಗಳೇ ಇಲ್ಲ ಇವನಿಗೆ. ಅಪ್ಪ ಅವ್ರ ಅಭಿಮಾನಿಗಳು ಆಗ್ತಿದ್ದಾರೆ. ನಮ್ ಬಾಸ್ ಏನು ಸುಮ್ನೆ ಹೊಡೆದಿರಲ್ಲ, ಕಾರಣ ಇಲ್ದೆ ಹೊಡೆದಿರಲ್ಲ, ಏನೋ ಹಾಕಿದಾರಪ್ಪ. ಕಾರಣ ಇಲ್ದೆ ಯಾರನ್ನು ಹೊಡೆಯಲ್ಲ, ಅವ್ನು ತಪ್ಪು ಮಾಡಿದ್ದೇನೆ, ಅದಕ್ಕೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ. ಆ ಕ್ರೇಜ್ ಇಲ್ಲ, ಮುಂಚೆ ಹಂಗಿತ್ತು ಕ್ರೇಜ್. ಅವ್ನ ಅರೆಸ್ಟ್ ಆದಾಗ ಎಷ್ಟು ಜನ ಮನೆ ಗೊತ್ತಾ? 1000 ಜನ ತುಂಬಿದ್ರು. ಅವ್ನು ಅರೆಸ್ಟ್ ಮಾಡಿದಾಗ ಲಾಸ್ಟ್ ಟೈಮ್ ಅದ್ ಅದಕ್ಕೆ ಇದ್ರ ಮೇಲೆ ಓವರ್ ಟೈಮ್ ಬಬ್ಬಲ್ ಇದ್ದಾನೆ ಅಂತ ಹೇಳಿ. ಈ ಸರಿ ಕೊಲೆ ಮಾಡೋಣ ಅಂದ್ರೆ ಗತಿಲ್ಲ. ಅಲ್ಲಿ ಯಾರೋ ಏನೋ ಒಂದ್ 50 ಜನ 100 ಜನ ಅವ್ರ ಅಷ್ಟೇ. ಅಲ್ಲಿ ಯಾರು ಬರ್ತಾರೆ? ಇವ್ ದಿನಕ್ಕ 3 ದಿನಕ್ಕೊಂದ್ ಕಟ್ಟಿಗಳು ಮಾಡ್ಕೊಂಡ್ ಕೂತ್ಕೊಂಡ್ರೆ ಇವ್ರಿಗೇನ್ ಬೇರೆ ಕೆಲ್ಸ ಇರ್ಲಿಲ್ಲ ಅಭಿಮಾನಿಗಳಕ. ಯಾವಾಗ ಹಿಂದೆ ಅಲ್ಕೊಂಡಿರಕ್ಕ ಏನೋ ಸಿನಿಮಾ ಮಾಡ್ತಾನೆ, ನೋಡ್ತಾರೆ, ಓ ನಮ್ಮದು ಸ್ಟಾರ್ ಆಗಿ ಅಂತಾರೆ. ಅವರು ಜನರಾಗ ಹೋಗ್ತಾರೆ. ಬತ್ತ ಅವರು ಮೆಚ್ಯೂರಿಟಿ ಆಗ್ತಾರೆ ಹುಡುಗರು. ಈಗ 20 ವರ್ಷ ಹಿಂದೆ ಇದ್ದ ಅಭಿಮಾನಿಗಳು ಈಗ ಇರೋ ಅಭಿಮಾನಿಗಳು ಚೇಂಜ್ ಆಗಿರುತ್ತೆ. ಅವ್ರಿಗೂ ಫ್ಯಾಮಿಲಿ ಆಗಿರ್ತವೆ, ಮಕ್ಳಾಗಿರ್ತವೆ, ಅವ್ರ ಸಂಸಾರ ಕಷ್ಟಗಳಿರ್ತವೆ. ಇವ್ನ ಹಿಂದೆ ಅಲ್ಕೊಂಡ್ ಕೂತ್ಕೊಂತಾರ.